ಹಾಗಾಗಿ ಇನ್ನೇನು ರೂಮ್ಗಳೆಲ್ಲ ವೇಕೆಂಟ್ ಮಾಡಿ ಹೊರಟಿದ್ದೀವಿ. ಯಾಕಂದರೆ ಇಲ್ಲಿ ನೈಟ್ ಜರ್ನಿ ಅಂದ್ರೆ ಪರವಾಗಿಲ್ಲ ಅಂತ ಏನು ಡಿಸೈಡ್ ಮಾಡಿತ್ತಲ್ಲ. ಯಾಕಂದರೆ ಇಲ್ಲಿ ಇರೋಕ್ಕಾಗ್ತಾ ಇಲ್ಲ, ಅಷ್ಟು ಹೀಟು ಸೆಕೆ, ಯಾರಿಗೂ ನಿದ್ದೆ ಬರೋ ಮೂಮೆಂಟ್ ಇಲ್ಲ. ಹಾಗಾಗಿ ಖಾಲಿ ಮಾಡ್ಕೊಂಡು ಹೊರಟಿದ್ದೀವಿ. ಎಲ್ಲ ಬಂದಾಯಿತು. ಈಚೆ 2 ಕಾರು ಲೋಡ್ ಆಗ್ತಾ ಇದೆ. 2 ಕಾರು ಲೋಡ್ ಆಗ್ತಿದ್ದಂಗೆ ಹೊರಡೋದಷ್ಟೆ. 2 ಕಾರು ಆಲ್ಮೋಸ್ಟು ಲೋಡ್ ಆಗಿದೆ. ಬಂದಿತ್ತು ಬೇರೆ, ಇವಾಗ ಆಗಿರೋದು ಬೇರೆ. ಅಂದರೆ ಸಾಮಾನೆಲ್ಲ ವೇರಿಯೇಷನ್ ಆಗಿಬಿಟ್ಟಿದೆ. ಆ ಕಡೆ ಈ ಕಡೆ, ಈ ಕಡೆ ಆ ಕಡೆ ಸಾಮಾನೆಲ್ಲ ವೇರಿಯೇಷನ್ ಆಗಿದೆ. ಇನ್ನೊಂದು 10 ನಿಮಿಷದಲ್ಲಿ ಹೊರಟಿದ್ದೀವಿ. ಅಲ್ಲೇ ಇರೋದು ನೋಡಿ, ಜಾಮಾ ಲಾಡ್ಜ್ ಅಂತ ಹೇಳಿ ಇಲ್ಲೇ ಉಳ್ಕೊಂಡಿದ್ದು. ಇದು ಆ್ಯಕ್ಚುಲಿ ಹೈವೇ, ಇದು ಹೈವೇನಲ್ಲೇ ಇರೋಂಥದ್ದು. ಇನ್ ಕೇಸ್ ಏನಾರ ಕಡಿಮೆ ಬಜೆಟಲ್ಲಿ ಬೇಕು ಅಂದರೆ ದಯವಿಟ್ಟು ವಿಸಿಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೆ, ಒಂದ್ಸಲ ವಿಸಿಟ್ ಮಾಡಿ. ಇನ್ನೇನೆಲ್ಲ ರೆಡಿ ಆಗಿದ್ದಾರೆ, ಹೊರಟಿದ್ದೀವಿ. ಇದೊಂದಿದೆ ಕೋತಿ. ಈಗ ಜರ್ನಿ ನೋಡೋಣ, ಹೋಗ್ತೀವೋ ಮಧ್ಯದಲ್ಲಿ ಹಾಲ್ಟ್ ಆಗ್ತೀವೋ ಅದು ಕೂಡ ಇನ್ನೂ ಕನ್ಫರ್ಮ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಹೋಗಬೇಕು ಅಂತಲೇ ಟ್ರೈ ಮಾಡ್ತಾಯಿದ್ದೀವಿ. ಏನಾಗುತ್ತೆ ನನಗೂ ಗೊತ್ತಿಲ್ಲ. ನೋಡಿ, ಇದು ಯಾವುದೋ ಲಾರಿ. ಇದು ಎಷ್ಟು ಉದ್ದ ಇದೆ ಅಂದರೆ ಯಾವುದೋ ರೆಕ್ಕೆ, ಯಾವುದೋ ಪಾರ್ಟ್ಸ್. ಇದು ಲಾರಿ ನೋಡಿ ಹೆಂಗಿದೆ ಅಂತ. ಇದು ಬರೀ ಚಾಸಿನೇ ಇಷ್ಟು ಉದ್ದ ಇದೆ ನೋಡಿ. ಇದು ಯಾವುದ್ರದ್ದು ಲಗೇಜ್ ಎತ್ಕೊಂಡು ಹೋಗ್ತಾರೆ. ಫ್ಯಾನ್ ಅನ್ಸುತ್ತೆ, ಯಾವುದೋ ವಿಂಡ್ ಪವರ್ ಜನ್ರೇಷನ್ ಮಾಡೋದು ಮೋಸ್ಟ್ಲಿ ಫ್ಯಾನ್ ಇರಬೇಕು. ಸಿಕ್ಕಾಬಟ್ಟೆ ದೊಡ್ಡದಿದೆ. ಫಸ್ಟ್ ಟೈಮ್ ನಾನು ಕೂಡ ಅಂತ ಅಷ್ಟು ದೊಡ್ಡ ಉದ್ದದ ಲಾರಿ ನೋಡಿರಲಿಲ್ಲ. ಬರೀ ಚಾಸಿನೇ ಇದೆ ಅಲ್ಲಿಂದ ಅಲ್ಲಿವರೆಗೂ. ಟರ್ನ್ ಎಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಇದೆಲ್ಲ ನೈಟೆಲ್ಲ ಬರೀ ಜರ್ನಿ ಮಾಡಿದ್ದಾಗಿದೆ ಇವತ್ತು. ಎಲ್ಲೂ ನಿಂತಿಲ್ಲ. ಬಟ್ ಕೃಷ್ಣಗಿರಿಗೂ ಹಿಂದೆ ನಿದ್ದೆ ತಡೆಯೋಕ್ಕಾಗಿಲ್ಲ ಅಂಥೇಳಿ ಕಾರಲ್ಲೇ ಸ್ವಲ್ಪ ರೆಸ್ಟ್ ತೊಗೊಂಡಿದ್ದಾಯಿತು. ರಘುಗೆ ಆಗಲಿಲ್ಲ, ಡ್ರೈವಿಂಗ್ ಮಾಡೋಕ್ಕಾಗಿಲ್ಲ ಅಂಥೇಳಿ ಎಲ್ಲ ಅಲ್ಲೇ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಅಂದ್ಕೊಂಡ್ರೆ 1 ಅವರ್ ಕಳೆದೋಗ್ಬಿಡ್ತು. ಇನ್ನೇನು ಈಗೆಲ್ಲ ಹೊರಡಬೇಕು. ಇಲ್ಲೇ ಪೆಟ್ರೋಲ್ ಬಂಕ್ ಪಕ್ಕನೇ ಹಾಕ್ಕೊಂಡಿದ್ವಿ. ಈಗ ಹೊರಡ್ಬೇಕು. ಇನ್ನೂ ಒಂದು 2-2.5 ಗಂಟೆ ಜರ್ನಿ ಇದೆ ಬೆಂಗಳೂರು. 2.5 ಗಂಟೆಗೆ ಇನ್ನು ತಲುಪ್ತೀವಿ. ಆಲ್ಮೋಸ್ಟ್ ಜರ್ನಿನೇ ಆಯಿತು, ಪೂರ್ತಿ ಜರ್ನಿನೇ ಆಗೋಯ್ತು ಇವತ್ತು. ನೈಟು ನಿದ್ದೆ ಅನ್ನೋದು ಆಗಲಿಲ್ಲ. ಇನ್ನು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕಷ್ಟೆ. ಹೈವೇ ಯಾರಾದರೂ ಇನ್ ಕೇಸು ನೈಟ್ಗಳಲ್ಲಿ ಜರ್ನಿಗಳಲ್ಲಿ ನಿದ್ದೆ ಅನಿವಾರ್ಯ ಮಾಡಬೇಕು ಅಂದಾಗ ಪೆಟ್ರೋಲ್ ಬ್ಯಾಂಕ್ಗಳಿರುತ್ತೆ. ಎಲ್ಲೇ ಒಂದೊಂದು ಪೆಟ್ರೋಲ್ ಬ್ಯಾಂಕ್ ಇರುತ್ತೆ, ಅಲ್ಲಿ ಸೈಡಲ್ಲಿ ಲೈಟ್ ಬೆಳಕೆಲ್ಲ ಇರುತ್ತೆ. ಅಲ್ಲಿ ಪಾರ್ಕ್ ಮಾಡ್ಕೊಂಡು ರೆಸ್ಟ್ ತಗೊಳ್ಳಿ. ಇನ್ ಕೇಸ್ ಜರ್ನಿ ಮಾಡೋರಿಗೆ ಬೇರೆ ಎಲ್ಲೆಲ್ಲೋ ಮಧ್ಯದಲ್ಲಿ ನಿಲ್ಲಿಸೋದು ಸ್ವಲ್ಪ ಡೇಂಜರ್ ಇರುತ್ತೆ. ಪೆಟ್ರೋಲ್ ಬ್ಯಾಂಕ್ ಹತ್ರ ಆದರೆ ಸ್ವಲ್ಪ ಸೇಫ್ಟಿ ಇರುತ್ತೆ. ಸೇಫ್ಟಿ ನೋಡ್ಕೊಳ್ಳಿ ಫಸ್ಟು. ಇದು ನೋಡಿ, ಇಲ್ಲೊಬ್ಳು ಮಲ್ಕೊಂಬಿಟ್ಟಿದ್ದಾಳೆ. ಇವನು ಮೊಬೈಲ್ ನೋಡ್ತಾಯಿದ್ದ, ಗೇಮ್ ಆಡ್ತಾಯಿದ್ದ. ಒಬ್ಬರು ವಾಕ್ ಮಾಡ್ತಾವ್ರೆ. ಎಲ್ಲ ಒಬ್ಬೊಬ್ರು ಇನ್ನೇನು ರೆಡಿ ಆಗ್ತಾಯಿದ್ದಾರೆ ಹೋಗೋಕ್ಕೆ. ಇನ್ನು ಮತ್ತೆ ಜರ್ನಿ ಸ್ಟಾರ್ಟ್. ಈಗ ಟೀ ಕುಡ್ದು ಫ್ರೆಶ್ ಅಪ್ ಆಗಿದ್ದೀವಿ. ಇನ್ನು 2.5 ಗಂಟೆ ಜರ್ನಿ ಇದೆ. 2.5 ಗಂಟೆ ಜರ್ನಿ ಮಾಡಿದ್ರೆ ಕೀ ಹಾಕಿ ಸ್ಟಾರ್ಟ್ ಮಾಡ್ತೀವ? ಕೀ ಹಾಕಿ ತಿರುಗಿಸ್ತದ ನೋಡಿಲ್ಲ. ಬಿಡ ನೀನು ಮಾಡಬೇಡ, ಬಿಡು. ಇಲ್ಲೊಬ್ಳು ಲಾಲಿಪಾಪ್ ತಿಂತಾಳೆ. ಹುಷಾರಿಲ್ದಂಗೆ ಆಗಿದೆ ಅವಳಿಗೆ. ಓ, ನಿಂದು ಲಾಲಿಪಾಪಾ? ಆರೆಂಜ್. ನಿಂದು ಯಾವುದು?
ನಿಂದು ಯಾವ್ದು ಲಾಲಿಪಾಪು? ಹಾಂ, ನಿಂದು ಆರೆಂಜಾ? ನಿಂದು ಬೇರೆ ಅದು ಯಾವ್ದು ಬೇರೆ ಕಲರ್ ಇದೆ. ಇಡ್ಲಿ ಅವರೇ ಬನ್ನಿ ಹೊರಡೋಣ, ಇನ್ನು ಟೈಮ್ ಆಗಿದೆ. ಬೆಂಗಳೂರು ಬಂದಾಯಿತು. ಇನ್ನು ಸಾಮಾನೆಲ್ಲ ಶಿಫ್ಟ್ ಆಗ್ತದೆ. ಶಿಫ್ಟಾಗಿ ನಮ್ಮ ಜರ್ನಿ ಏನಿತ್ತಲ್ಲ ಅದು ಆಲ್ಮೋಸ್ಟು ಕ್ಲೋಸು. ಇನ್ನು ಅವ್ರು ಸ್ವಲ್ಪ ಜರ್ನಿ ಇದೆ. ಅವ್ರು ಇನ್ನೂ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು. ಅವ್ರು ಇಲ್ಲೇ ಸ್ಟೇ ಆಗ್ತಾರೆ ಈಗ.